ನಮಸ್ಕಾರ. ಇವತ್ತಿನ ನಮ್ಮ ವಿಶ್ಲೇಷಣೆಯ ಶೀರ್ಷಿಕೆ ಕಾಫಿಯ ಆಕರ್ಷಣೆಯ ನಿಯಮ. ಒಂದು ಸಿಂಪಲ್ ಕಪ್ ಕಾಫಿ ನಮ್ಮ ಬದುಕಿನ ಬಗ್ಗೆ ಒಂದು ದೊಡ್ಡ ಸೀಕ್ರೆಟ್ ಅನ್ನ ಹೇಗೆ ಬಿಚ್ಚಿಡಬಹುದು? ಬನ್ನಿ, ಇದ್ರ ಬಗ್ಗೆನೇ ಇವತ್ತು ಮಾತಾಡೋಣ. ಒಂದು ಸಣ್ಣ ಯೋಚನೆ ನಿಜವಾಗ್ಲೂ ಒಂದು ರಿಯಾಲಿಟಿನ ಸೃಷ್ಟಿ ಮಾಡಕ್ಕಾಗುತ್ತಾ? ಕೇಳಕ್ ಸ್ವಲ್ಪ ವಿಚಿತ್ರ ಅನಿಸ್ಬೋದಲ್ವಾ? ಆದ್ರೆ ಈ ಪ್ರಶ್ನೆನೇ ಇವತ್ತಿನ ನಮ್ಮ ಕಥೆಯ ಕೇಂದ್ರಬಿಂದು. ನಮ್ಮ ಯೋಚನಾ ಶಕ್ತಿಯನ್ನೇ ಪರೀಕ್ಷೆಗೆ ಒಳಪಡಿಸಿದ ಒಂದು ಪ್ರಯೋಗದ ಕಥೆ ಇದು. ಸರಿ, ಈ ಕಥೆ ಎಲ್ಲಿಂದ ಶುರುವಾಗುತ್ತೆ ಅಂದ್ರೆ ದ ಸೀಕ್ರೆಟ್ ಅನ್ನೋ ಒಂದು ಫಿಲ್ಮ್ನಿಂದ. ಅದರಿಂದ ಪ್ರೇರಿತವಾದ ಒಂದು ಐಡಿಯಾ, ಒಂದು ಪರ್ಸನಲ್ ಎಕ್ಸ್ಪೆರಿಮೆಂಟ್ಗೆ ಕಾರಣವಾಗುತ್ತೆ. ಐಡಿಯಾ ತುಂಬಾ ಸಿಂಪಲ್ ಆಗಿತ್ತು, ಆದ್ರೆ ಅದರ ಪರಿಣಾಮಗಳು ತುಂಬಾನೇ ಡೀಪ್ ಆಗಿದ್ವು. ಎಲ್ಲೊಂದು ತುಂಬಾನೇ ಇಂಟ್ರೆಸ್ಟಿಂಗ್ ಐಡಿಯಾ ಇದೆ, ಕೇಳಿ. ಈ ಯೂನಿವರ್ಸ್ಗೆ ನಮ್ಮ ಆಸೆಗಳ ಸೈಜ್ ಬಗ್ಗೆ ಯಾವ ವ್ಯತ್ಯಾಸನೂ ಇಲ್ಲ. ದೊಡ್ಡದು ಎಷ್ಟು ಸುಲಭವೋ ಸಣ್ಣದು ಅಷ್ಟೇ ಸುಲಭ. ಅಂದ್ರೆ ನಾವೊಂದು ಕಪ್ ಕಾಫಿ ಕೇಳೋದು ಒಂದೇ, ಒಂದು ದೊಡ್ಡ ಬಂಗಲೆ ಕೇಳೋದು ಒಂದೇ ಅಂತ. ಆದ್ರೆ ಮನುಷ್ಯರಾದ ನಮ್ಗೆ ಇದನ್ನ ನಂಬುವುದು ಸ್ವಲ್ಪ ಕಷ್ಟ ಅಲ್ವಾ? ಇಲ್ಲೇ ನೋಡಿ ಅಸ್ಲಿ ಚಾಲೆಂಜ್ ಇರೋದು. ನಮಗೆಲ್ಲ ಹಾಗೇನೆ. ಇಂಥ ದೊಡ್ಡ ದೊಡ್ಡ ಥಿಯರಿಗಳನ್ನ ನಂಬೋಕೂ ಮುಂಚೆ ಏನಾದ್ರೂ ಪ್ರೂಫ್ ಬೇಕು, ಸುಮ್ನೆ ನಂಬೋಕಾಗಲ್ಲ. ಅದಕ್ಕೆ ದೊಡ್ಡ ವಿಷಯಗಳನ್ನ ಟ್ರೈ ಮಾಡೋಕ್ಕೂ ಮೊದ್ಲು ಸಣ್ಣದಾಗಿ ಶುರು ಮಾಡಿ ಈ ಥಿಯರಿಯನ್ನ ಟೆಸ್ಟ್ ಮಾಡೋ ಯೋಚನೆ ಹುಟ್ಕೊಳ್ಳತ್ತೆ. ಸೊ ಇದನ್ನ ಟೆಸ್ಟ್ ಮಾಡಾಕೆ ನಮ್ಮ ಕಥೆಯ ಹೀರೋಯಿನ್ ಈ ಬ್ರಹ್ಮಾಂಡದ ನಿಯಮವನ್ನ ಒಂದು ಸಿಂಪಲ್ ವಸ್ತುವಿನ ಮೂಲಕ ಪರೀಕ್ಷೆ ಮಾಡೋಕೆ ಡಿಸೈಡ್ ಮಾಡ್ತಾರೆ. ಅದೇ ನಮ್ಮೆಲ್ಲರ ಫೇವ್ರೆಟ್ ಒಂದು ಕಪ್ ಕಾಫಿ. ಇದೇ ಕಾಫಿ ಎಕ್ಸ್ಪೆರಿಮೆಂಟ್. ಅವರ ಇಂಟೆನ್ಷನ್ ತುಂಬಾನೇ ಕ್ಲಿಯರ್ ಆಗಿತ್ತು. ಪ್ರತಿದಿನ ಯೂನಿವರ್ಸ್ ತಮಗೆ ಒಂದು ಕಪ್ ಕಾಫಿಯನ್ನ ಫ್ರೀಯಾಗಿ ಕೊಡಬೇಕು. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಅವರ ಮನಸ್ಸಲ್ಲಿದ್ದದ್ದು ಯಾವುದೋ ಫ್ಯಾನ್ಸಿ ಕಾಫಿಯಲ್ಲ, ಸಿನಿಮಾದಲ್ಲಿ ನೋಡಿದ ಒಂದು ಗಾಜಿನ ಕಪ್ನಲ್ಲಿದ್ದ, ನೋಡೋಕ್ಕೆ ಅಷ್ಟೇನೂ ಚೆನ್ನಾಗಿಲ್ಲದ ಒಂದು ಕಾಫಿ. ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಮುಂದೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸರಿ, ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಆಯ್ತು. ಆಮೇಲೆ ಏನಾಯ್ತು? ಈ ಸಣ್ಣ ಇಂಟೆನ್ಷನ್ಗೆ ಯೂನಿವರ್ಸ್ ಹೇಗೆ ರೆಸ್ಪಾಂಡ್ ಮಾಡ್ತು? ಒಂದು ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ ಕಾಣಿಸ್ಕೊಳಕ್ ಶುರುವಾಯ್ತು. ಮೊದಲನೇ ದಿನ ಅಪಾರ್ಟ್ಮೆಂಟ್ ಹುಡುಕ್ತಾ ಇದ್ದಾಗ ಮನೆ ಮಾಲಕರೇ ತಾವಾಗಿಯೇ ಕಾಫಿ ಆಫರ್ ಮಾಡಿದ್ರು. ಎರಡನೇ ದಿನ ಕಂಪ್ಯೂಟರ್ ಆನ್ ಮಾಡಿದ್ರೆ ಸಾಕು, ಡಂಕಿನ್ ಡೋನಟ್ಸ್ನಿಂದ ಫ್ರೀ ಕಾಫಿ ಬಗ್ಗೆ ಒಂದು ಆಡ್. ಮೂರನೇ ದಿನ ಒಂದು ರೆಸ್ಟೋರೆಂಟ್ ಬಾರ್ನಲ್ಲಿ ಕಾಫಿ ಕುಡಿದು ಬಿಲ್ ಕೇಳಿದ್ರೆ ಬಾರ್ಟೆಂಡರ್ ಹೇಳಿದ್ದೇನ್ ಗೊತ್ತಾ? ನೋ ಚಾರ್ಜ್ ಅಂತ. ನೋಡಿ, ಸತತ 3 ದಿನ ಕಾಫಿ ತಾನಾಗಿಯೇ ಹುಡುಕೊಂಡ್ ಬಂತು. ಇಲ್ಲೇ ನೋಡಿ ಕಥೆಯ ಅಸ್ಸಲಿ ಮಜಾ ಇರೋದು. ಅವರಿಗೆ ಸಿಕ್ಕಿದ್ದು ಬರೀ ಫ್ರೀ ಕಾಫಿ ಅಲ್ಲ. 3ನೇ ದಿನ ಸಿಕ್ಕಿದ್ದ ಕಾಫಿ ಇದೆಯಲ್ಲ, ಅದು ಅವರು ಮನಸ್ಸಲ್ಲಿ ಅಂದುಕೊಂಡಿದ್ದ ಅದೇ ಗಾಜಿನ ಕಪ್ಪಿನಲ್ಲಿದ್ದ ಅಷ್ಟೊಂದು ಚೆನ್ನಾಗಿ ಕಾಣದ ಕಾಫಿಯ ಥರಾನೇ ಇತ್ತು. ಎಕ್ಸಾಕ್ಟ್ ಆಗಿ. ಇದು ಕಾಕತಾಳೀಯ ಅನ್ನೋಕೆ ಸಾಧ್ಯವೇ ಇರಲಿಲ್ಲ. ಹಾಗಾದ್ರೆ ಈ ಒಂದು ಕಪ್ ಕಾಫಿಯಿಂದ ಕಲಿಯೋ ಪಾಠವಾದ್ರೂ ಏನು? ಈ ಘಟನೆಗಳಿಂದ ಸಿಕ್ಕಿದ ಪಾಠ ಕೇವಲ ಫ್ರೀ ಕಾಫಿಗಿಂತ ಎಷ್ಟೋ ದೊಡ್ಡದು. ಅದು ನಮ್ಮ ನಂಬಿಕೆ ಮತ್ತು ಧೈರ್ಯದ ಬಗ್ಗೆ ಹೇರುತ್ತೆ. ನಮ್ಮ ಕಥಾನಾಯಕಿ ಹೇಳ್ತಾರೆ, ನಾನೀಗ ಏನನ್ನಾದ್ರೂ ಕೇಳೋಕ್ಕೆ ಸ್ವಲ್ಪ ಜಾಸ್ತಿ ಧೈರ್ಯ ಮಾಡ್ತೀನಿ. ಇದು ಸುಮ್ನೆ ಕಾಫಿ ಕುಡ್ದು ಹೇಳ್ತಿರೋ ಮಾತಲ್ಲ. ನೋಡಿ, ಆ ಒಂದು ಸಣ್ಣ ಯಶಸ್ಸು ದೊಡ್ಡದಾಗಿ ಯೋಚನೆ ಮಾಡೋಕೆ, ದೊಡ್ಡದಾಗಿ ಕೇಳೋಕೆ ಬೇಕಾದ ಧೈರ್ಯವನ್ನ ಕೊಡ್ತು. ಅಲ್ಟಿಮೇಟಾಗಿ ಅದೇ ಅಲ್ವಾ ಈ ಪ್ರಯೋಗದಿಂದ ಸಿಕ್ಕ ಬಹುದೊಡ್ಡ ಪ್ರತಿಫಲ. ಸೊ ಕೊನೆಗೆ ನಮಗೆ ಅರ್ಥ ಆಗೋದೇನಪ್ಪಾ ಅಂದ್ರೆ, ನಿಜವಾದ ಸಂಪಾದನೆ ಆ 3 ಕಪ್ ಕಾಫಿ ಆಗಿರ್ಲಿಲ್ಲ. ಬದಲಾಗಿ ಒಂದು ದೊಡ್ಡ ಐಡಿಯಾನ ಸಣ್ಣದಾಗಿ ಟೆಸ್ಟ್ ಮಾಡಿ ಯಶಸ್ವಿಯಾದಾಗ ಸಿಗುತ್ತಲ್ಲ ಒಂದು ಕಾನ್ಫಿಡೆನ್ಸ್, ಅದೇ ದೊಡ್ಡ ಗೆಲುವು. ಅದು ಮುಂದಿನ ದೊಡ್ಡ ಸಾಧ್ಯತೆಗಳಿಗೆ ಬಾಗಿಲು ತೆರೆಯಿತು. ಈ ಕಥೆ ಮುಗಿಯೋ ಮೊದಲು ನಮ್ಗೊಂದು ಪ್ರಶ್ನೆ ಮೂಡುತ್ತೆ. ನಮ್ಮ ಜೀವನದಲ್ಲಿ ಇಂತಹ ಯಾವ ಸಣ್ಣ ಪರೀಕ್ಷೆ ಒಂದು ದೊಡ್ಡ ನಂಬಿಕೆಯ ಬಾಗಿಲನ್ನ ತೆಗೀಬಹುದು ಮತ್ತು ನಮ್ಮ ಸಾಧ್ಯತೆಗಳನ್ನ ವಿಸ್ತರಿಸಬಹುದು? ಸ್ವಲ್ಪ ಯೋಚನೆ ಮಾಡ್ನೋಡಿ.